ಸಿಎಂ ಸಿದ್ದರಾಮಯ್ಯಗೆ ಇಲ್ಲಿ ತನಕ ಕಾಂಗ್ರೆಸ್ ಹೈಕಮಾಂಡ್ ಬೆಂಬಲವಾಗಿ ನಿಂತಿದೆ. ಗಟ್ಟಿಯಾಗಿ ಬೆನ್ನಿಗೆ ನಿಲ್ಲೋ ಕೆಲಸವನ್ನು ಮಾಡಿದೆ. ಸಾಲಿಡ್ ಸಪೋರ್ಟ್ ಅನ್ನು ಕೊಟ್ಟಿದೆ. ಇವತ್ತಿನ ತೀರ್ಪಿನ ಬಳಿಕ ಏನಾಗುತ್ತೆ ಪ್ರಶ್ನೆ ಇದೆ. ಮೂಡಾ ಕೇಸ್ನಲ್ಲಿ ಸಿಎಂ ಬೆನ್ನಿಗೆ ಹೈಕಮಾಂಡ್ ನಿಂತಿದೆ. ಮೊದಲಿಂದ ಕೂಡ ಸಿಎಂಗೆ ಹೈಕಮಾಂಡ್ ಬೆಂಬಲವನ್ನು ಸೂಚಿಸ್ತಾ ಬಂದಿದೆ. ಲೋಕಾಯುಕ್ತ ಇಡಿ ತನಿಖೆಯಲ್ಲೂ ಕೂಡ ಸಿಎಂಗೆ ಸಪೋರ್ಟ್ ಮಾಡ್ಕೊಂಡು ಬರೋ ಕೆಲಸವನ್ನ ಹೈಕಮಾಂಡ್ ಮಾಡಿತ್ತು. ರಾಜ್ಯ ನಾಯಕರಿಗೂ ಸ್ಪಷ್ಟ ಸಂದೇಶವನ್ನು ಕೊಡಲಾಗಿತ್ತು. ಡಿಫೆಂಡ್ ಮಾಡ್ಕೊಳ್ಬೇಕು ನೀವು ಮುಖ್ಯಮಂತ್ರಿಗಳನ್ನ ಈ ಪ್ರಕರಣದಲ್ಲಿ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ರು. ಇದೀಗ ನಿರ್ಣಾಯಕ ಹಂತಕ್ಕೆ ಕೇಸ್ ಬಂದಿದೆ. ಏನೇ ಬೆಳವಣಿಗೆ ಆದರೂ ಸಿಎಂರನ್ನ ಬೆಂಬಲಿಸಬೇಕು ಅನ್ನುವಂತಹ ಸಂದೇಶ ಮತ್ತೊಮ್ಮೆ ರಾಜ್ಯ ನಾಯಕರ ಪಾಲಿಗೆ ಬಂದಿದೆ ಅನ್ನೋದರ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಹೈಕಮಾಂಡ್ ನಿಂದ ಬಂದಿರುವಂತಹ ಸಂದೇಶವನ್ನ ಚಾಚೂ ತಪ್ಪದೆ ಪ್ರತಿಯೊಬ್ಬರು ಕೂಡ ಪಾಲಿಸ್ತಾ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಸೊ ಡಿಸಿಷನ್ ಇವತ್ತು ಕೋರ್ಟ್ ನಿಂದ ಬರುವಂತಹ ಡಿಸಿಷನ್ ತನಕ ಎಲ್ಲವೂ ಕೂಡ ಹೀಗೆ ಕಂಟಿನ್ಯೂ ಆಗುತ್ತೆ. ಡಿಸಿಷನ್ ಬಂದ ಬಳಿಕ ರಾಷ್ಟ್ರೀಯ ಪಕ್ಷದ ನಿರ್ಧಾರ ನಿಲುವು ಸೇಮ್ ಆಗಿರುತ್ತಾ ಅನ್ನೋದು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳನ್ನು ನೋಡಿದಾಗ ಕೋರ್ಟ್ನಲ್ಲಿ ತೀರ್ಪು ಬರೋ ತನಕ ಕೂಡ ಒಂದು ರೀತಿ ಇರುತ್ತೆ. ಪ್ರಾದೇಶಿಕ ಪಕ್ಷ ಇರ್ಬೋದು ಅಥವಾ ರಾಷ್ಟ್ರೀಯ ಪಕ್ಷದ ತೀರ್ಮಾನ, ಕೋರ್ಟ್ ಡಿಸಿಷನ್ ಬಂದ ಮೇಲೆ ಒಂದು ರೀತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವುದನ್ನು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಎಲ್ಲದಕ್ಕೂ ಸ್ಪಷ್ಟ ಉತ್ತರ 10:30 ನಂತರ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ 10:30 ಮುಂಚಿನ ತನಕ ಕೂಡ 10:29 ತನಕ ಕೂಡ ಹೈಕಮಾಂಡ್ ಗಟ್ಟಿಯಾಗಿ ಸಾಲಿಡ್ ಆಗಿ ಸಪೋರ್ಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇದೆ ಈ ಪ್ರಕರಣದಲ್ಲಿ. ಬಟ್ ಕೇಸ್ ಟ್ರಾನ್ಸ್ಫರ್ ಆಗುತ್ತಾ ಆಗಲ್ವಾ ಅನ್ನೋದ್ರ ಮೇಲೆ ಈ ಸಪೋರ್ಟ್ ಕಂಟಿನ್ಯೂಟಿ ಬಗ್ಗೆ ಉತ್ತರ ಸಿಗುತ್ತೆ. ಈ ಮೂಡಾ ಕೇಸ್ ಹಿಸ್ಟ್ರಿಯನ್ನ ಕೂಡ ನಾವು ಒಂದ್ಸಲ ಗಮನಿಸ್ಬಿಡೋಣ. ಟೈಮ್ ಲೈನ್ ಅನ್ನೋದು ಈ ಕೇಸ್ನಲ್ಲಿ ಹೆಂಗಿದೆ ಅಂತ. 2024 ಜುಲೈ ಮೊದಲ ವಾರದಲ್ಲಿ ದೂರು ಸಲ್ಲಿಕೆ ಆಗತ್ತೆ. ಈ ಪ್ರಕರಣದಲ್ಲಿ ಹಗರಣ ಆಗಿದೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಅವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಧಿಕಾರವನ್ನ ಅಂತ ಹೇಳಿ ಒಂದು ದೂರನ್ನು ಕೊಡ್ತಾರೆ. ಸಮಗ್ರವಾಗಿ ತನಿಖೆ ಆಗಬೇಕು ಅಂತ 2024 ಜುಲೈಯಲ್ಲಿ ದೂರು ದಾಖಲಾಗುತ್ತೆ. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಮೊದಲು ದೂರು ದಾಖಲಾಗಿರುತ್ತೆ. ಫಸ್ಟ್ ಕಂಪ್ಲೇಂಟ್ ಅನ್ನ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರ್ತಾರೆ ಹೋಗ್ಬಿಟ್ಟು. ಬಟ್ ಆ ಕಂಪ್ಲೇಂಟ್ ಪ್ರಗತಿ ಸಾಧಿಸಲ್ಲ, ಅದ್ ನಿಂತ ನೀರಾಗ್ಬಿಡುತ್ತೆ. ನಂತರ ಲೋಕಾಯುಕ್ತದ ಕದ ತಟ್ಟುವಂತಹ ಕೆಲಸವನ್ನ ಕೂಡ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾರೆ. ಬಟ್ ಅದು ಪ್ರಯೋಜನ ಆಗಲ್ಲ. ಅನಂತರ ನಗರಾಭಿವೃದ್ಧಿ ಇಲಾಖೆ ಮತ್ತು ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾರೆ. ಕಂಪ್ಲೇಂಟ್ ಇದೆ, ಪ್ರೂಫ್ ಇದೆ, ಆದ್ರೂ ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ. ಸೊ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ರಾಜ್ಯಪಾಲರ ಕದ ತಟ್ಟೋ ಕೆಲಸವನ್ನು ಮಾಡ್ತಾರೆ. ಸೊ ರಾಜ್ಯಪಾಲರು ಸುದೀರ್ಘವಾಗಿ ಕಾನೂನು ತಜ್ಞರಲ್ಲಿ ಸಂಪರ್ಕಿಸಿ ಕೇಸ್ನಲ್ಲಿ ಮೆರಿಟ್ ಏನಿದೆ, ಡಿಮೆರಿಟ್ ಏನಿದೆ ಎಲ್ಲವನ್ನ ನೋಡಿಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೆ. ಅಂದ್ರೆ ತನಿಖೆ ಮಾಡಬಹುದು ಅಂತ. ರಾಜ್ಯಪಾಲರಿಂದ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಮ್ಮತಿ ಸಿಗ್ತಾ ಇದ್ದ ಹಾಗೆ ಇದು ಕೋಲಾಹಲಕ್ಕೆ ಕಾರಣ ಆಗ್ಬಿಡುತ್ತೆ. ಅಗೇನ್ ಇದು ಲೀಗಲ್ ಫೈಟ್ಗೆ ಕಾರಣ ಆಗುತ್ತೆ. ಸೊ ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ ಅಂತ ಕೋರ್ಟ್ ಮೆಟ್ಲು ಏರುವಂತಹ ಕೆಲಸವನ್ನ ಸಿಎಂ ಪರ ವಕೀಲರು ಮಾಡ್ತಾರೆ. ಬಟ್ ಇಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಸುದೀರ್ಘವಾಗಿ ವಾದ ಪ್ರತಿವಾದವನ್ನು ಆಲಿಸುತ್ತೆ. ಸೊ ರಾಜ್ಯಪಾಲರ ನಿರ್ಧಾರ ಸರಿ ಇದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿ ಅಂತ ಕೋರ್ಟ್ ಎತ್ತಿ ಹಿಡಿಯುತ್ತೆ, ತೀರ್ಪು ಕೊಡುತ್ತೆ. ನಂತರ ಒಂದು ತಕರಾರು ಅರ್ಜಿ ಹೋಗುತ್ತೆ. ಜನಪ್ರತಿನಿಧಿ ಕೋರ್ಟ್ನಿಂದ ಲೋಕ ತನಿಖೆಗೆ ಅವತ್ತೇ ಆದೇಶ ಕೂಡ ಹೋಗುತ್ತೆ. ಇಂತಿಂಥವ್ರನ್ನ ಈ ಕೇಸ್ನಲ್ಲಿ ನೀವು ತನಿಖೆ ನಡೆಸಬೇಕು, ಅನ್ಡೌಟೆಡ್ಲಿ ಇದರಲ್ಲಿ ತನಿಖೆ ಅಗತ್ಯ ಇದೆ, ಇನ್ವೆಸ್ಟಿಗೇಷನ್ ಅಗತ್ಯ ಇದೆ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಅಭಿಪ್ರಾಯವನ್ನ ಪಡುತ್ತೆ. ಸೊ ಲೋಕ ತನಿಖೆಗೆ ಹೋಗುತ್ತೆ. ಲೋಕ ತನಿಖೆಯ ನಂತರ ಇದು ಸಿಬಿಐಗೆ ಹೋಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಕೆಲವೇ ಗಂಟೆಗಳಲ್ಲಿ FIR ರಿಜಿಸ್ಟರ್ ಆದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಅದರ ತೀರ್ಪು ಇವತ್ತು ಬರುತ್ತೆ. ಸೊ ಸಿಬಿಐಗೆ ಹೋಗುತ್ತಾ ಇಲ್ವಾ ಅನ್ನೋದು ಇವತ್ತು ಗೊತ್ತಾಗುತ್ತೆ.